ನನ್ನ ಪೋಷಕರು ನನ್ನ ಸಂಗಾತಿಯನ್ನು ಅವಳೇ ಇಲ್ಲದಂತೆ ನಡೆಸಿಕೊಳ್ಳುತ್ತಾರೆ. ಕೊನೆಗೆ ನಾನು ಅವರ ಮುಂದೆ ಧೈರ್ಯವಾಗಿ ನಿಂತು ಈ ತಾರತಮ್ಯದ ವರ್ತನೆ ನಿಲ್ಲಬೇಕು ಎಂದು ಹೇಳಿದೆ. ಆದರೆ ಅದು ಸರಿಯಾಗಿ ನಡೆಯಲಿಲ್ಲ. ಥ್ಯಾಂಕ್ಸ್ ಗಿವಿಂಗ್ ಸಮಯದಲ್ಲಿ ಅವರು ತೋರಿದ ಕೆಟ್ಟ ವರ್ತನೆಯು ಕೇವಲ ಒಂದು ಪ್ಯಾನಿಕ್ ಅಟ್ಯಾಕ್ ಎಂದು ನನ್ನ ತಾಯಿ ವಾದಿಸಿದರು. 2 ಗಂಟೆಗಳ ಕಾಲ ನಡೆದ ಪ್ಯಾನಿಕ್ ಅಟ್ಯಾಕ್. ನಿಜವಾಗಿಯೂನಾ? ಯಾವುದೇ ಕ್ಷಮೆಯಿರಲಿಲ್ಲ. ಬದಲಾಗಿ ನಾನು ಅವರ ಬಗ್ಗೆ ತಪ್ಪು ಹೇಳುತ್ತಿದ್ದೇನೆ ಎಂಬ ಆರೋಪಗಳು ಮಾತ್ರ ಕೇಳಿಬಂದವು. ನನ್ನ ತಂದೆ ಮಧ್ಯಸ್ಥಿಕೆ ವಹಿಸಿ ಫ್ಯಾಮಿಲಿ ಥೆರಪಿಗೆ ಹೋಗೋಣ ಎಂದು ಸಲಹೆ ನೀಡಿದರು. ಆದರೆ ಅವರು ಪ್ರತ್ಯೇಕವಾಗಿ ಥೆರಪಿಗೆ ಹೋಗುವುದು ಉತ್ತಮ ಎಂದು ನಾನು ಅವರಿಗೆ ಹೇಳಿದೆ. ಇಲ್ಲಿ ನಾನು ಮಾತ್ರ ಗೌರವದಿಂದ ಮತ್ತು ಸಹನೆಯಿಂದ ವರ್ತಿಸುತ್ತಿದ್ದೇನೆ. ಹಾಗಿದ್ದಾಗ ಅವರನ್ನು ಸರಿಪಡಿಸುವ ಜವಾಬ್ದಾರಿ ನನಗೇಕೆ? ಆ ಮಾತುಕತೆಯ ನಂತರ ನನ್ನ ಪೋಷಕರು ನನ್ನನ್ನು 2 ಬಾರಿ ರಾತ್ರಿ ಊಟಕ್ಕೆ ಕರೆದಿದ್ದರು. ಆ 2 ಬಾರಿ ಅವರು ನನ್ನ ಸಂಗಾತಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದರು. ಕೊನೆಗೆ ನಾನು ನನ್ನ ತಂದೆಯ ಬಳಿ ನಮ್ಮಿಬ್ಬರನ್ನು ಊಟಕ್ಕೆ ಕರೆಯುತ್ತೀರಾ ಎಂದು ಕೇಳಿದೆ. ಅವರು ಇನ್ನೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಅವರು ವಯಸ್ಸಾಗುತ್ತಿದ್ದಾರೆ ಎಂಬ ಕಾರಣಕ್ಕೆ ನಾನು ಅಪರಾಧ ಪ್ರಜ್ಞೆಯಿಂದ ಕಷ್ಟಪಡುತ್ತಿದ್ದೇನೆ. ಆದರೆ ಅವರು ನನ್ನ ಸಂಬಂಧವನ್ನು ಗೌರವಿಸುತ್ತಿಲ್ಲ ಎಂಬ ಸತ್ಯವನ್ನು ನಾನು ಇನ್ನು ಮುಂದೆ ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ನನ್ನ ಒಳಗಿನ ಹೋರಾಟ ಈಗ ಮುಗಿದಿದೆ. ಈಗ ಸ್ವಲ್ಪ ದೂರ ಸರಿಯುವ ಸಮಯ ಬಂದಿದೆ.